ನಮಸ್ತೆ, ನಮಿಸ್ ಆಫೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡುವಂಥ ವೆಜ್ ಪೀಸನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಓವನ್ನು ಇಲ್ಲದೆ ಇರೋರು ಈಗ ಮನೆಯಲ್ಲೇ ತವಾದಲ್ಲಿ ಮಾಡ್ಬೋದು. ಇದನ್ನು ಸಿಂಪಲ್ಲಾಗಿ ಮಾಡುವಂಥ ವೆಜ್ ಪೀಸಾ. ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ, ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಗ ಪಿಜ್ಜಾ ಬೇಸನ್ನು ರೆಡಿ ಮಾಡ್ಕೊಳ್ಳೋಣ. ನಾವು ಒಂದು ಪಾತ್ರೆನ ತೊಗೊಳ್ಳಿ, ಅದಕ್ಕೆ 1 ಸ್ಪೂನಷ್ಟು ಉಪ್ಪು, ಹಾಗೆ 1 ಸ್ಪೂನಷ್ಟು ಸಕ್ಕರೆ, ಹಾಗೆ ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಅಡುಗೆ ಸೋಡಾ, ಹಾಗೆ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಹಾಗೆ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪು ಮೈದಾ ಹಿಟ್ಟು ಹಾಕಿದ ನಂತರ ಒಂದು 2 ರಿಂದ 3 ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ಳೋಣ. 1/4 ಕಪ್ನಷ್ಟು ಮೊಸರನ್ನು ಇದಕ್ಕೆ ಹಾಕಿದರೆ ಸಾಕು. ಮೊಸರು ಹಾಕಿದ ನಂತರ ಹಿಟ್ಟನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು 1/4 ಕಪ್ನಷ್ಟು ಸಣ್ಣ ರವೆನ ಹಾಕಿ ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಈಗ ನೋಡಿ, ಈ ರೀತಿ ಕಲಸಿಟ್ಕೊಂಡಿದ್ದೀನಿ. ಇದಕ್ಕೆ ಮೇಲ್ಗಡೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕಿ ಹಿಟ್ಟನ್ನು ಒಂದು ಸರ್ತಿ ನಾದ್ಕೊಂಡು ಅರ್ಧ ಗಂಟೆ ಹಿಟ್ಟನ್ನು ನೆನೆಯಲಿಕ್ಕೆ ಬಿಡೋಣ. ಈಗ ನಾವು ಅರ್ಧ ಗಂಟೆ ಹಿಟ್ಟನ್ನು ನೆನೆಯೋದ್ರೊಳಗೆ ನಾವು ಪಿಜ್ಜಾ ಸಾಸನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಂಡು ಈಗ ಇದಕ್ಕೆ 2 ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದ ನಂತರ ಒಂದು 15 ರಿಂದ 20 ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹೆಸರನ್ನು ಹಾಕಿದ ನಂತರ ಒಂದು ದೊಡ್ಡ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಇದಕ್ಕೆ ಹಾಕ್ಕೊಳ್ಳೋಣ. ಹಾಗೆ ಒಂದು ಟೊಮೆಟೊನೂ ಕೂಡ ಸಣ್ಣಗೆ ಹೆಚ್ಚಿ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ಸಾಸನ್ನು ನೀವು ರೆಡಿ ಮಾಡಿ ಇಟ್ಕೊಂಡು ಬಾಟ್ಲಲ್ಲೇ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಪಿಜ್ಜಾ ಯಾವಾಗ ಮಾಡಬೇಕು ಅನಿಸುತ್ತೋ ಆವಾಗ ನೀವು ಸಾಸನ್ನು ಉಪಯೋಗಿಸ್ಕೊಳ್ಬೋದು. ಹೊರಗಡೆಯಿಂದ ತರಲಿಕ್ಕಿಂತ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಈಗ ನಾನು ಇದಕ್ಕೆ 2 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನಷ್ಟು ಪೆಪ್ಪರ್ ಪುಡಿನ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಈಗ ಹಾಕ್ಕೊಳ್ಳೋಣ. ಜಾಸ್ತಿ ಉಪ್ಪನ್ನು ಹಾಕಬೇಡಿ. ಉಪ್ಪನ್ನು ಹಾಕಿದ ನಂತರ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ 1 ಸ್ಪೂನಷ್ಟು ಒರಿಗಾನೋ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿದ ಮೇಲೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 1/4 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ಬೇಕಿದ್ದರೆ ನೀವು ನೀರು ಹಾಕದೆ ಹಾಗೆ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು. ಒಂದು 2 ನಿಮಿಷಗಳ ಕಾಲ ಇದನ್ನು ನೀರಿನಲ್ಲಿ ಬೇಯಿಸ್ಕೊಳ್ಳಿ. ಒಂದು 1/4 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಮೂರನ್ನೂ ಸಹ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಚೆನ್ನಾಗಿ ಬೆಂದ ತಕ್ಷಣ ಸ್ವಲ್ಪ ತಣ್ಣಗಾಗಿಬೇಡಿ. ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ತಣ್ಣಗಾಗ್ಲಿಕ್ಕೆ ಬಿಡೋಣ. ಇದನ್ನು ತಣ್ಣಗಾಗಿದೆ. ಈಗ ತಣ್ಣಗಾದ ನಂತರ ಇದನ್ನು ನೋಡಿ, ತಣ್ಣಗಾಗಿದೆ ನೋಡಿ, ಪೂರ್ತಿ ತಣ್ಣಗಾಗಿದ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಪೇಸ್ಟು ರೆಡಿಯಾಗಿದೆ. ಈಗ ಇದು ನೀವು ಜಾಸ್ತಿ ಮಾಡಿಕೊಂಡ್ರೆ ಒಂದು ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಎಷ್ಟು ಬೇಕೋ ಅಷ್ಟನ್ನೇ ಯೂಸ್ ಮಾಡ್ಬೋದು. ಈಗ ಪಿಜ್ಜಾ ಬೇಸನ್ನು ರೆಡಿ ಮಾಡೋಣ. ಹಿಟ್ಟನ್ನು ಕಲಸಿಟ್ಟಿದ್ವಲ್ಲ ಅದನ್ನು 2 ಭಾಗ ಮಾಡಿಕೊಂಡು ಈ ರೀತಿ ಉಂಡೆಗಳನ್ನು ಮಾಡಿ 2 ಉಂಡೆನ ಮಾಡಿಕೊಂಡು ಒಂದು ಚಪಾತಿಯ ಮಣೆ ಮೇಲೆ ಅಥವಾ ಚಪಾತಿ ಕಲ್ಲು ಮೇಲೆ ಇದು ಸ್ವಲ್ಪ ಹಿಟ್ಟನ್ನು ತಾಗಿಸ್ಕೊಂಡು ಇದನ್ನು ಲಟ್ಟಿಸ್ಕೊಳ್ಳೋಣ. ಚಪಾತಿ ಲಟ್ಟಿಸುವ ಲಟ್ಟಣಿಗೆಯಲ್ಲಿ ಇದನ್ನು ಲಟ್ಟಿಸ್ಕೊಳ್ಳೋಣ. ಚಪಾತಿ ಎಷ್ಟು ತೆಳ್ಳಗಲ್ಲ, ಸ್ವಲ್ಪ ದಪ್ಪನೇ ಇದನ್ನು ಲಟ್ಟಿಸ್ಕೊಂಡು ಒಂದು ಫೋರ್ಕ್ ಅಥವಾ ಚಾಕುವಿನಿಂದ ಇದಕ್ಕೆ ಸಣ್ಣ ಸಣ್ಣ ಹೋಲ್ಗಳನ್ನಾಗಿ ಮಾಡ್ಕೊಳ್ಳೋಣ, ಚುಚ್ಕೊಳ್ಳೋಣ. ಇದನ್ನು ಹೀಗೆ ಮಾಡೋದ್ರಿಂದ ನಾವು ಫ್ರೈಯಿಂಗ್ ಪ್ಯಾನಿಗೆ ಹಾಕಿದಾಗ ಅದು ಉಬ್ಬಿ ಬರಲ್ಲ, ಬೇಗನೆ ಫ್ರೈ ಆಗುತ್ತೆ. ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ತವಾನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಪಿಜ್ಜಾ ಬೇಸನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ತಕ್ಷಣವೇ ಇದನ್ನು ತಿರುವು ಹಾಕಿ ನಂತರ ನಾವು ಇದಕ್ಕೆ ಪಿಜ್ಜಾ ಸಾಸನ್ನು ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಎಷ್ಟು ಬೇಕೋ ಅಷ್ಟು ನೋಡಿ ಪೂರ್ತಿಯಾಗಿ ಪಿಜ್ಜಾ ಬೇಸ್ ಮೇಲೆ ಸ್ಪ್ರೆಡ್ ಮಾಡಿ ಈ ರೀತಿ. ನಂತರ ನಾವು ಇದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿ ಪೀಸ್ಗಳನ್ನು ಹಾಗೆ ಕ್ಯಾಪ್ಸಿಕಮನ್ನು ಸಹ ಇದಕ್ಕೆ ಹಾಕೋಣ.
ಈ ರೀತಿ ಎಲ್ಲ ಹಾಕ್ಕೊತ ಬನ್ನಿ. ಕ್ಯಾಪ್ಸಿಕಮ್ಮು ಹಾಗೆ ಈರುಳ್ಳಿ ಟೊಮೆಟೊ ಎಲ್ಲನೂ ಸಹ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಪಿಜ್ಜಾನ. ಮಕ್ಕಳಿಗಂತೂ ತುಂಬಾ ಇಷ್ಟ. ಈ ರೀತಿ ನೀವು ಮನೆಯಲ್ಲೇ ಮಾಡಿದರೆ ನಿಮಗೂ ಸಹ ಮನೇಲಿ ಮಾಡಿದ್ದೀನಿ ಅನ್ನೋ ಖುಷಿ ಕೊಡುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ನೋಡಿ ಈ ರೀತಿ ಕಲರ್ಗಲ್ಲಾಗಿರುವಂಥ ಕ್ಯಾಪ್ಸಿಕಮ್ಮು ರೆಡ್ಡು ಗ್ರೀನು ಹಾಗೆ ಯೆಲ್ಲೋ ಸಹ ಹಾಕ್ಬೋದು. ಇಲ್ಲದೇ ಇದ್ದರೆ ನೀವು ಟೊಮೆಟೊ ಮತ್ತು ಈರುಳ್ಳಿ ಸಹ ಹಾಕ್ಕೊಳ್ಬೋದು. ಇದನ್ನು ಹಾಕಿದ ನಂತರ ನಾನು ಈಗ ರೆಡ್ ಕ್ಯಾಪ್ಸಿಕಮನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ರೆಡ್ ಕ್ಯಾಪ್ಸಿಕಮನ್ನು ಹಾಕಿದ್ದೀನಿ. ಹಾಗೆ ಇದಕ್ಕೆ ಟೊಮೆಟೊನೂ ಸಹ ಹಾಕ್ಕೊಳ್ಳೋಣ. ನಂತರ ನಾನು ಈಗ ಪರ್ಪಲ್ ಕಲರ್ ಕ್ಯಾಬೇಜನ್ನು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ತಿದ್ದೀನಿ. ಹಾಗೆ ಮಾಮೂಲಿ ಕ್ಯಾಬೇಜನ್ನು ಸಹ ಹಾಕ್ಬೋದು, ಅದನ್ನು ಸಹ ನಾನು ಹಾಕಿದ್ದೀನಿ. ನೋಡಿ ನಂತರ ಇದಕ್ಕೆ ನಾವು ಟೊಮೆಟೊನ ಸಹ ಹಾಕ್ಕೊಂಡಿದ್ದೀನಿ ಈಗ. ಹಾಗೆ ನೀವು ಇದಕ್ಕೆ ಬೇಬಿ ಕಾರ್ನನ್ನು ಸಹ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕೋಬೋದು. ಹಾಗೆ ಪನ್ನೀರ್ ಕೂಡ ಹಾಕ್ಬೋದು, ಇಲ್ಲ ಮಶ್ರೂಮನ್ನು ಹಾಕ್ಬೋದು. ನಾನು 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು ಹಾಗೆ ಸ್ವಲ್ಪ ಉಪ್ಪನ್ನು ಇದರ ಮೇಲೆ ಹಾಕಿದ್ದೀನಿ. ಹಾಗೆ ಒರಿಗಾನೋ ಪೌಡರು ಹಾಗೆ ಬ್ಲ್ಯಾಕ್ ಪೆಪ್ಪರ್ ಪುಡಿನೂ ಸಹ ಇದರ ಮೇಲೆ ಸ್ಪ್ರೆಡ್ ಮಾಡೋಣ. ನೋಡಿ ಇದೆಲ್ಲದನ್ನು ಹಾಕಿದ ನಂತರ ನಾವೀಗ ಚೀಸನ್ನು ಕಟ್ ಮಾಡಿಕೊಂಡು ಇಲ್ಲ ಇದನ್ನು ತುರ್ಕೊಂಡು ಸಹ ಹಾಕ್ಬೋದು. ಚೀಸನ್ನು ಸ್ವಲ್ಪ ಜಾಸ್ತಿಯಾಗಿ ನೀವು ಹಾಕ್ಕೊಳ್ಳಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಚೀಸ್ ಜಾಸ್ತಿ ಹಾಕಿದರೆ. ನೋಡಿ ಪೂರ್ತಿಯಾಗಿ ಚೀಸನ್ನೆಲ್ಲ ಹಾಕ್ಕೊಂಡ್ಬಿಡಿ. ಸಣ್ಣಗೆ ಹೆಚ್ಚಿ ಅಥವಾ ಇಲ್ಲ ತುರಿದು ಹಾಕಿದರೂ ಆಗುತ್ತೆ. ಸಣ್ಣ ಉರಿಯಲ್ಲಿ ಇದನ್ನು, ದೊಡ್ಡ ಉರಿನ ಇಟ್ಕೋಬೇಡಿ, ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳೋಣ. ಒಂದು ಮುಚ್ಚಳನ ಮುಚ್ಚಿ ಈಗ 5 ನಿಮಿಷಗಳ ಕಾಲ ಬೇಯಿಸೋಣ. ನೋಡಿ ಈಗ ಬೆಂದಿದೆ, ಇದು ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಪಿಜ್ಜಾ ಅಂತೂ ತುಂಬಾ ಸೂಪರ್ ಆಗಿದೆ. ಚೀಸ್ ಅಂತೂ ಮೆಲ್ಟ್ ಆಗೋಗಿದೆ ಎಲ್ಲ. ನೋಡಿ ತೆಗಿಲಿಕ್ಕೂ ಈಸಿಯಾಗಿ ಬರ್ತಾ ಇದೆ. ನೋಡಿ ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಹಾಕಿ ಕಟ್ ಮಾಡೋಣ. ಇದನ್ನು ಓವನ್ ಇಲ್ಲದೆ ಇಷ್ಟನ್ನು ಉಪಯೋಗಿಸದೆ ಮನೆಯಲ್ಲೇ ಮಾಡುವಂತಹ ತವಾನ ಉಪಯೋಗಿಸ್ಕೊಂಡು ಅದರಲ್ಲಿ ಮಾಡುವಂತಹ ಸೂಪರ್ ಆಗಿರುವಂತಹ ವೆಜ್ ಪಿಜ್ಜಾ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಹೊಸಬರು ನನ್ನ ಚಾನಲ್ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.